ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಡೈಲಿ ವ್ಲಾಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬೆಳಗಿನ ಜಾವದಿಂದಾನೇ ಇವತ್ತೊಂದು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೋಡ್ತಿರ್ಬೋದು ನೀವು ಸೂರ್ಯ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತೇಳಿ. ಕೆಲವೊಂದು ಸತಿ ನಾನೇ ನೋಡಿರ್ತೀನಿ, ಬಟ್ ಕ್ಯಾಪ್ಚರ್ ಮಾಡಿರಲ್ಲ. ಕೆಲವೊಂದು ಸಲ ನೆನಪಾದಾಗ ಖಂಡಿತವಾಗ್ಲೂ ನಿಮಗೂ ಕೂಡ ತೋರಿಸ್ತೀನಿ. ಸೊ ನೋಡಿ ಎಷ್ಟು ಮುದ್ದ ಕಾಣಿಸ್ತಾ ಇದೆ ಅಂತೇಳಿ. ನನಗೆ ಸೂರ್ಯ ಚಂದ್ರ ಇದೆಲ್ಲ ಸಖತ್ ಸಖತ್ ಇಷ್ಟ. ಹಾಗಾಗಿ ಆಲ್ಮೋಸ್ಟ್ ಬೆಳಗಿನ ಜಾವ ಇದನ್ನ ನೋಡೋದನ್ನ ಮಿಸ್ ಮಾಡೋದೇ ಇಲ್ಲ. ಇವಾಗ ಬೇಸಿಗೆ ಅಲ್ವಾ, ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ಮಳೆಗಾಲದಲ್ಲಿ ಅಷ್ಟು ಕಾಣಿಸಲ್ಲ. ಬೆಳಿಗ್ಗೆ ರೂಟೀನ್ ಎಲ್ಲದನ್ನು ಮುಗಿಸ್ಕೊಂಡು ಇವಾಗ ಟಿಫನ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಸೊ ನನಗೆ ಪುಳಿಯೋಗರೆ ಅಂದ್ರೆ ಸಖತ್ ಸಖತ್ ಇಷ್ಟ. ಅದರಲ್ಲೂ ನಾನು ಮಾಡ್ತೀನಲ್ವಾ, ಅದೇ ನನಗೆ ಇನ್ನ ಜಾಸ್ತಿ ಇಷ್ಟ. ಹಾಗಾಗಿ ಇವತ್ತು ಪುಳಿಯೋಗರೆನೆ ತಿನ್ನೋಣ ಅಂತೇಳಿ ತಿನ್ಕೊಂತಿದ್ವಿ. ಬೇರೆ ಏನು ಟಿಫನ್ ಮಾಡಿದ್ರು, ಬಟ್ ನಾನು ಇವತ್ತು ಪುಳಿಯೋಗರೆ ತಿನ್ಬೇಕು ಅನಿಸ್ತಾ ಇತ್ತು. ಹಾಗಾಗಿ ನಾನು ಮಾಡಿರೋ ಗೊಜ್ಜನ್ನೇ ಮಿಕ್ಸ್ ಮಾಡ್ಕೊಂಡು ತಿಂದೆ. ಡೈರೆಕ್ಟ್ ಅದು ಅಂದರೆ ರೈಸ್ ಹಾಕ್ಕೊಂಡು ಅದನ್ನು ಕಲ್ಸ್ಕೊಂಡು ತಿನ್ನೋದಷ್ಟೇ. ಮತ್ತೆ ಸಪ್ರೇಟಾಗಿ ನಾವು ಪುಳಿಯೋಗರೆ ಗೊಜ್ಜು ಅಥವಾ ಒಗ್ಗರಣೆ ಕೊಡೋದು ಆ ರೀತಿ ಎಲ್ಲ ಮಾಡೋದಿಲ್ಲ. ಸುಮ್ಮನೆ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಡೈರೆಕ್ಟಾಗಿ ತಿನ್ನೋದಷ್ಟೇ. ಅಷ್ಟೇ. ಅದು ಪುಳಿಯೋಗರೆ ಸಖತ್ ಟೇಸ್ಟಿಯಾಗಿರುತ್ತೆ. ಬೇಕು ಅಂತ ಹೇಳಿದರೆ ನಿಮಗೆ ರೆಸಿಪಿ ಹಾಕ್ತೀನಿ. ನಾನು ಹಾಕಿದ್ದೀನಿ ಅಂತೇಳಿ ಅಂದ್ಕೊಂಡಿದ್ದೆ, ಬಟ್ ಹಾಕಿಲ್ಲ ನಾನು. ಸೊ ಇಟ್ಸ್ ಓಕೆ, ಬೇಕಾದ್ರೆ ಕೇಳಿ ಹಾಕ್ತೀನಿ. ಇವಾಗ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನೊಂದು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಇವಾಗ ಗ್ಯಾಸ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಇದೊಂಥರ ಟ್ರಾವೆಲ್ ಫ್ರೆಂಡ್ಲಿ ಫುಡ್ ಅಂತಲೇ ಹೇಳ್ಬೋದು. ಅಂದರೆ ಬಿಸಿ ನೀರು ಇದ್ದರೆ ಸಾಕು, ಈ ಟಿಫನ್ನ ಆರಾಮ್ ಒಂದು 5 ನಿಮಿಷದಲ್ಲೆಲ್ಲ ಮಾಡ್ಕೊಂಬಿಡ್ಬೋದು. ನಿಮಗೂ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತೇಳಿ ಇವತ್ತು ಈ ರೆಸಿಪಿನ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹಾಗೆ ಟೊಮೆಟೊ ಇಲ್ಲ ನೀವು ಲೆಮನ್ ಯೂಸ್ ಮಾಡೋದಿದ್ರೆ ಟೊಮೆಟೊನ ಈ ರೀತಿ ಮಾಡ್ಕೊಳೋದು ಬೇಡ. ಇದಿಷ್ಟು ನಾನು ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡು ಬಿಸಿಲಲ್ಲಿ ಒಣಗಿಸ್ತಾ ಇದ್ದೀನಿ. ಸೊ ಅಂದರೆ ಡಿಹೈಡ್ರೇಟ್ ಮಾಡ್ತಾ ಇದ್ದೀನಿ. ಇದೊಂದು ಮಿಷಿನ್ ಕೂಡ ಸಿಗುತ್ತೆ, ಡಿಹೈಡ್ರೇಟ್ ಮಿಷಿನ್ ಅಂತೇಳಿ. ಅದು ಒಂದು ಅರೌಂಡ್ 10 ಅವರ್ಸ್ ಬೇಕಾಗುತ್ತೆ ಅದನ್ನ ಹೈಡ್ರೇಟ್ ಮಾಡಲಿಕ್ಕೆ. ಇವಾಗ ಬೇಸಿಗೆ ಅಲ್ವಾ, 1 ಡೇ ಅಥವಾ 2 ಡೇಸ್ಗೆಲ್ಲ ಫುಲ್ಲು ನೀಟಾಗಿ ಒಣಗೋಗ್ಬಿಡುತ್ತೆ ಟೆರೇಸಲ್ಲಿ ಹಾಕಿದರೆ. ಹಾಗಾಗಿ ನಾನು ಟೆರೇಸಲ್ಲಿ ಒಣಗಿಸ್ಕೊಳ್ತಾ ಇದ್ದೀನಿ. ನಾನು ಫಸ್ಟ್ ಇದೇ ರೀತಿ ಇಟ್ಬಿಟ್ಟು ಬಂದಿದ್ದೆ. ಸೊ ಆಮೇಲೆ ಸ್ವಲ್ಪ ಡಸ್ಟ್ ಎಲ್ಲ ಕೂತ್ಕೊಳ್ಳುತ್ತೆ ಅಂತೇಳಿ ಅದ್ರ ಮೇಲೆ ಒಂದು ಬಟ್ಟೆನ ಹಾಸ್ಬಿಟ್ಟು ಅಂದರೆ ಮುಚ್ಚಿಬಿಟ್ಟು ಬಂದ್ಬಿಟ್ಟಿದ್ದೆ. ಬಿಕಾಸ್ ಅದು ಸ್ವಲ್ಪ ಡಸ್ಟ್ ಎಲ್ಲ ಆದರೆ ಮತ್ತೆ ನಾವು ಅದು ಅನ್ಹೆಲ್ದಿ ಅಲ್ವಾ, ಹಾಗಾಗಿ ಅದನ್ನು ಕವರ್ ಮಾಡಿಬಿಟ್ಟು ಈ ರೀತಿ ಬಂದುಬಿಟ್ಟಿದ್ದೆ. ಸೊ ಈ ರೀತಿ ಮಾಡ್ಕೊಂಡು ತಿಂದರೆ ನಿಮ್ಗೆ ಒಂದು ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಗ್ಯಾಸ್ ಇಲ್ಲದೆ ಇರುವಾಗ ಅಥವಾ ನೀವು ಬ್ಯುಸಿ ಇರುವಾಗ ಅಥವಾ ಟ್ರಾವೆಲ್ ಮಾಡುವಾಗ ಮನೆ ಫುಡ್ ಬೇಕು ಅಂತೇಳಿ ಅನಿಸಿದಾಗ ನೀವು ಈ ರೀತಿ ಮಾಡ್ಬೋದು. ಎಲ್ಲದು ಒಣಗಿದ ಮೇಲೆ ನೆಕ್ಸ್ಟ್ ಡೇ ಅಂದರೆ ನಾಳೆ ನಿಮಗೆ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತೀನಿ. ಇವಾಗ ಸಿಂಪಲ್ ಆಗಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇತ್ತು, ಹಾಗಾಗಿ ಈರುಳ್ಳಿ ಟೊಮೆಟೊ ಸೇರಿಬಿಟ್ಟು ಒಂದು ಗೊಜ್ಜು ಥರ ಮಾಡೋಣ. ಇದು ಚಪಾತಿಗೂ ಅನುಕೂಲ ಆಗುತ್ತೆ. ಹಾಗೆ ನೀವೇನಾದರೂ ರೈಸ್ ಮಾಡ್ಕೊಂಡು ತಿಂದರೆ ಅದಕ್ಕೂ ಕೂಡ ಕಲ್ಸ್ಕೊಂಡು ತಿನ್ಬೋದು, ರುಚಿಯಾಗಿರುತ್ತೆ. ಒಂದು ಬಾಂಡ್ಲೆಯಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಗೆ ಈರುಳ್ಳಿ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕಾದರೆ ಕಡಲೆಬೇಳೆ, ಉದ್ದಿನಬೇಳೆ ಇದಿಷ್ಟು ಫ್ರೈ ಆದಮೇಲೆ ಮೇಲೆ ಟೊಮೆಟೊ ಹಾಕೊಳ್ತಾ ಇದ್ದೀನಿ. 3 ಇಂದ 4 ಟೊಮೆಟೊ ಹಾಕಿದ್ದೆ, ಬಟ್ ನೀರುಳ್ಳಿ ಎಷ್ಟಿರುತ್ತಲ್ವ ಅದ್ರಲ್ಲಿ ಅರ್ಧದ ಭಾಗನದು ಇರಬೇಕು. ಅದಿಷ್ಟು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ, ಉಪ್ಪು, ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನಿಂಬೆ ರಸ, ಸ್ವಲ್ಪ ಇದಿಷ್ಟನ್ನು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಮಾಗಿಸ್ಕೊಳ್ತಾ ಇದ್ದೀನಿ. ಮಾಗಿದ್ಮೇಲೆ ಸ್ವಲ್ಪ ಆದಮೇಲೆ ತೆಂಗಿನ ತುರಿ ಇಲ್ಲಾಂದರೆ ಒಣಗಿದ ಕೊಬ್ಬರಿ ಇದ್ದರೆ ಅದನ್ನು ಕೂಡ ಹಾಕ್ಬೋದು. ಸೊ ಅದೆಲ್ಲ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಜೊತೆ ಅಥವಾ ರೈಸ್ ಜೊತೆ ತಿನ್ಬೋದು. ನಾನಿವಾಗ ಚಪಾತಿ ಮಾಡ್ತಾಯಿದ್ದೀನಿ, ಮಧ್ಯಾಹ್ನ ಟೈಮ್ ಅಲ್ವಾ, ಸೊ ಹಾಗಾಗಿ ಚಪಾತಿ ಮಾಡ್ತಾಯಿದ್ದೀನಿ. ಸೂಪರ್ ಟೇಸ್ಟಿಯಾಗಿರುತ್ತೆ, ಒಂದ್ಸಲ ನೀವು ಟ್ರೈ ಮಾಡಿ. ಏನಿಲ್ಲ, ಇದನ್ನು ಟೊಮೆಟೊ ಗೊಜ್ಜು ಅಂತಲೂ ಕರಿಬೋದು ಅಥವಾ ನೀರುಳ್ಳಿ ಟೊಮೆಟೊ ಗೊಜ್ಜು ಅಂತಲೂ ಕರಿಬೋದು. ಥರ ಟೇಸ್ಟ್ ಡಿಫ್ರೆಂಟ್ ಸ್ಟೈಲಾಗಿರುತ್ತೆ. ಸ್ವಲ್ಪ ಜಾಸ್ತಿ ನೀರುಳ್ಳಿ ಏನಾದರೂ ಮನೇಲಿದ್ದರೆ ಇದನ್ನು ಟ್ರೈ ಮಾಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಇವಾಗ ಚಪಾತಿ ಮಾಡಿಕೊಂಡು ಚಪಾತಿ ಜೊತೆ ಕಾಂಬಿನೇಷನ್ ಆಗಿ ಅದನ್ನು ಮಾಡ್ಕೊಂಡಿದ್ದೆ, ಸಖತ್ ಟೇಸ್ಟ್ ಕೊಡುತ್ತೆ. ಏನಂದರೆ ಈ ಪಲ್ಯಗೆ ಲಾಸ್ಟಲ್ಲಿ 1 ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಆಗೋಷ್ಟು ಶುಗರ್ ಹಾಕ್ಕೊಂಡ್ರೆ ಒಂದು ಫ್ಲೇವರ್ ಜಾಸ್ತಿನೇ ಇರುತ್ತೆ, ಹಾಗೆ ರುಚಿಯಾಗಿರುತ್ತೆ. ಇವಾಗ ನಾನು ಕೂಡ ಊಟ ಮಾಡಲಿಕ್ಕೆ ಹೊರಟೆ. ಚಟ್ನಿ ಪುಡಿ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ ಟೇಸ್ಟ್ ಕೊಡುತ್ತೆ. ಈ ಪಲ್ಯ ಒಂದ್ಸಲ ಟ್ರೈ ಮಾಡಿ ಆಯಿತಾ, ಚೆನ್ನಾಗಿರುತ್ತೆ. ಸೊ ಇವಾಗ ಸ್ವಲ್ಪ ಗಾರ್ಡನ್ ಕಡೆ ಹೋಗೋಣ. ಈವ್ನಿಂಗ್ ಟೈಮ್ ಬೇರೆ ಆಗ್ತಾ ಇದೆ, ಹೋಗ್ಬಿಟ್ಟು ಬರೋಣ ಗಾರ್ಡನ್ ಕಡೆ ಅಂತೇಳಿ ಹೊರಟಿದ್ದೆ. ಸೊ ಟೊಮೆಟೊ ಎಲ್ಲ ಚೆನ್ನಾಗಿ ಬಿಡ್ತಾ ಇದೆ. ಸೊ ಇವಾಗ ಅಂದರೆ ಅಷ್ಟು ಹೋಗೋಕ್ಕಾಗ್ತಾ ಇಲ್ಲ. 2 ಡೇಸ್ಗೊಂದ್ಸಲ 3 ಡೇಸ್ಗೊಂದ್ಸಲ ಹೋಗ್ತೀನಿ ಅಷ್ಟೇ. ಸೊ ಅವಾಗವಾಗ ಸ್ವಲ್ಪ ಮಳೆ ಕೂಡ ಬರ್ತಾ ಇರುತ್ತಲ್ವ, ಸೊ ಮತ್ತೇನು ಕೆಲಸ ಇರೋದಿಲ್ಲ, ಹಾಗಾಗಿ ನಾನು ಹೋಗೋದಿಲ್ಲ. ಇವತ್ತು ಹೋಗ್ತಾ ಇದ್ದೀನಿ. ನೋಡಿ ಟೊಮೆಟೊ ಏನಂದರೆ ಟೊಮೆಟೊನ ನಾನು ಬೀಜ ಮಾಡಿ ಹಾಕಿರಲಿಲ್ಲ. ಮನೇಲಿ ಟೊಮೆಟೊ ಇರುತ್ತಲ್ಲ ಅದನ್ನೇ ಒಂದು ಪಾಟಲ್ಲಿ ಸ್ವೀಸ್ ಮಾಡಿಬಿಟ್ಟಿದ್ದೆ. ಸೊ ಅದು ಚಿಕ್ಕದಾಗಿ ಮೊಳಕೆ ಬಂದಿತ್ತು. ಸ್ವಲ್ಪ ಚಿಕ್ಕದಾಗಿ ಗಿಡ ಆದಾಗ ಅದನ್ನೆಲ್ಲನೂ ತೊಗೊಂಡೋಗಿ ಗಾರ್ಡನಲ್ಲಿ ಹಾಕಿದ್ದೆ ಅಷ್ಟೇ. ಅದಕ್ಕೆ ಸಪ್ರೇಟಾಗಿ ನಾನು ಯಾವುದೇ ರೀತಿ ಬೀಜಗಳನ್ನೆಲ್ಲ ತಂದು ಹಾಕಿರಲಿಲ್ಲ. ಸೊ ಅದು ಆ್ಯಕ್ಚುಲಿ ಬಿಡುತ್ತೋ ಇಲ್ಲೋ ಅಂತೇಳಿ ಹಾಕಿದ್ದು. ನಿಜವಾಗ್ಲೂ ಕುಚ್ಚು ಬಿಟ್ಟಿದೆ ಗೊತ್ತಾ, ಸಖತ್ತಾಗಿದೆ. ಇವಾಗೆಲ್ಲ ಸ್ವಲ್ಪ ಹಣ್ಣಾಗ್ತಾ ಇದೆ.
ಅಂದರೆ ರುಚಿನೂ ಅಷ್ಟೇ ನಾನು ಯಾವುದು ಅಂದರೆ ಸಿಹಿ ಟೊಮೆಟೊ ಹಾಕಿದ್ದು ಅಷ್ಟೇ ಸಿಹಿಯಾಗಿರೋ ಕೂಡ ಟೊಮೆಟೊ ಇದೆ. ಒಂಥರ ಚೆನ್ನಾಗೆ ಬೀಜ ತಂದು ಹಾಕೋದೇ ಬೇಡ. ನಿಮ್ಮ ಮನೇಲಿದ್ದರೆ ಕೂಡ ನೀವು ಮನೆ ಟೊಮೆಟೊ ಇರುತ್ತಲ್ಲ ಯೂಶ್ವಲಿ, ಸೊ ಅದನ್ನೇ ಸ್ಕ್ವೀಸ್ ಮಾಡಿಬಿಡಿ ಒಂದು ಪಾಟಲ್ಲಿ. ಅದಾಗುತ್ತೆ. ಅದನ್ನೇ ತೊಗೊಂಡೋಗಿ ಎಲ್ಲಿ ಜಾಗ ಇರುತ್ತಲ್ವ ಅಲ್ಲಿ ನೀವು ಹಾಕಿದ್ರೆ ಆಯಿತು. ಟೊಮೆಟೊ ಒಂದು 2.5 ಮಂತ್ಸ್ ಆದರೆ ಸಖತ್ತಾಗಿ ಬಿಡುತ್ತೆ. ಒಂದೋ ಎರಡೋ ಬಿಡಲ್ಲ, ಗಿಡದ ತುಂಬಾನು ಬಿಟ್ಟಿರುತ್ತೆ. ಅಷ್ಟು ಟೊಮೆಟೊಸ್ ನೀವು ನೋಡ್ಬೋದು. ನೋಡಿ ಒಂದು ಟೊಮೆಟೊದಲ್ಲಿ ಎಷ್ಟೆಲ್ಲ, ಅಂದರೆ ಟೊಮೆಟೊಗೆ ನೀರು ಕೂಡ ಜಾಸ್ತಿ ಬೇಕೇ ಆಗಿದೆ. ಹಾಗೆ ಮೆಣಸಿನ್ಕಾಯಿನೂ ಕೂಡ ಅಷ್ಟೇ, ಮನೇಲೆ ಬೀಜ ಇರುತ್ತಲ್ವಾ, ಅಂದರೆ ಮೆಣಸಿನ್ಕಾಯಲ್ಲಿ ಬೀಜ ಇರುತ್ತಲ್ಲ ಅದನ್ನೇ ಹಾಕಿದ್ದು. ಬಟ್ ಅದ್ರಲ್ಲಿ ಮಾತ್ರ ಒಂದು ಮೆಣಸಿನ್ಕಾಯಿನೂ ಕೂಡ ಬಿಟ್ಟಿಲ್ಲ. ಇವಾಗ ಸ್ವಲ್ಪ ಹೂವು ಆಗ್ತಾ ಇತ್ತು, ಅಂದರೆ ಮುಂಚೆ ಹೂವು ಹಾಕಿತ್ತು, ಅದೆಲ್ಲನೂ ಬಿದೋಗ್ಬಿಟ್ಟಿದೆ. ಇವಾಗ ಮತ್ತೆ ಹೂವು ಆಗ್ತಾ ಇದೆ. ನೋಡಬೇಕು ಬಿಡುತ್ತೋ ಇಲ್ಲೋ ಗೊತ್ತಿಲ್ಲ. ನನಗಂತೂ ಅದು ಬಿಡೋದಿಲ್ಲ ಅಂತೇಳಿ ಅನಿಸ್ತಾ ಇರುತ್ತೆ. ಬಟ್ ಮೆಣಸಿನ್ಕಾಯಿ ಅಷ್ಟು ನನಗೆ ಖುಷಿ ಕೊಡಲಿಲ್ಲ. ಬಟ್ ಟೊಮೆಟೊ ಸಿಕ್ಕಾಪಟ್ಟೆ ಖುಷಿ ಕೊಡ್ತು, ಚೆನ್ನಾಗಿದೆ. ಅದು ಬಿಟ್ಟರೆ ಇನ್ನು ಎಲ್ಲದನ್ನು ನಾನು ಅಂದರೆ ಸೀಡ್ಸ್ನ ತೊಗೊಂಬಂದ್ಬಿಟ್ಟು ಹಾಕಿದ್ದು. ಬೀನ್ಸು, ಕ್ಯಾರೆಟ್ ಆಗಿರ್ಬೋದು, ಮೂಲಂಗಿ, ಮತ್ತು ಇನ್ನು ಅಂದರೆ ಸೊಪ್ಪಿನ ಬೀಜಗಳು, ಅದನ್ನೆಲ್ಲದನ್ನು ಬೀಜ ಹಾಕಿದ್ದು. ಈಗ ನೋಡಿ ಬೀನ್ಸ್ ಕೂಡ ಅಷ್ಟೇ ಬೀಜನೇ ತಂದು ಹಾಕಿದ್ದು. ಚೂರು ಚೆನ್ನಾಗಿಲ್ಲ. ಇದು ಯಾವ ಥರ ಬೀನ್ಸ್ ಅಂತ ನನಗೆ ಗೊತ್ತಿಲ್ಲ. ತೆಳ್ಳಗೆ ತುಂಬಾ ಉದ್ದ ಇದೆ, ಅಷ್ಟು ರುಚಿನೂ ಇಲ್ಲ. ಹಾಗೆ ಗಿಡದಲ್ಲೂ ಏನು ಅಷ್ಟೊಂದು ಬಿಡ್ತಾ ಇಲ್ಲ. ಇದು ಒಂದು ಓಕೆ ಓಕೆ ಅಂತೇಳಿ ಅನ್ನಿಸ್ತು ಅಷ್ಟೇ. ದಿನಕ್ಕೊಂದು 2-3 ಕೊಡ್ತಾ ಇರುತ್ತೆ. ಬಟ್ ಅಂಥ ರುಚಿನೂ ಏನು ಅಷ್ಟೊಂದು ಏನು ಇಷ್ಟ ಆಗಲಿಲ್ಲ ನನಗೆ. ಓಕೆ, ಏನೋ ಒಂದು ಇದೆಯಲ್ಲ, ನೋಡೋಣ ಮಳೆ ಬರುತ್ತಲ್ಲ ಅವಾಗ ಸ್ವಲ್ಪ ಒಳ್ಳೊಳ್ಳೆ ಬೀಜಗಳನ್ನ ಹಾಕಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಏನೇನು ಹಾಕಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡೋಣ, ಸದ್ಯಕ್ಕೆ ಯಾವ್ದಾದ್ರು ಇದೆಯಲ್ವಾ ಅದನ್ನೆಲ್ಲ ಖಾಲಿ ಮಾಡೋಣ. ಸೊ ನೆಕ್ಸ್ಟು ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಪನ್ನೀರ್ ಮಾಡ್ಕೊತಾ ಇದ್ದೀನಿ. ಪನ್ನೀರು ನಾನೇ ಹೋಮ್ ಮೇಡ್ ಪನ್ನೀರ್, ಯಾಕಂದರೆ 1-2 ಪಾಕೆಟ್ ಹಾಲು ಕೆಟ್ಟೋಗ್ಬಿಟ್ಟಿತ್ತು. ಹಾಗಾಗಿ ಹೇಗೂ ನಾನು ಪನ್ನೀರ್ ಅಂದರೆ ತುಂಬ ಇಷ್ಟ ಅಂತೇಳಿ ಪನ್ನೀರ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿರುತ್ತೆ ಪನ್ನೀರ್, ನನಗೆ ಸಖತ್ ಇಷ್ಟ. ಹಾಗೆ ಹೋಮ್ ಮೇಡ್ ಪನ್ನೀರ್ ಅಷ್ಟೊಂದು ಸಾಫ್ಟ್ ಇರಲ್ಲ, ಬಿಕಾಸ್ ಅದು ಹೋಮ್ ಮೇಡ್, ಅದಕ್ಕೇನು ನಾವು ಮಿಕ್ಸ್ ಮಾಡಿರಲ್ವಲ್ಲ, ಹಾಗಾಗಿ ಅಷ್ಟು ಸಾಫ್ಟ್ ಇರಲ್ಲ. ಬಟ್ ತಿನ್ನಲಿಕ್ಕೆಲ್ಲ ರುಚಿಯಾಗಿರುತ್ತೆ ಅಷ್ಟೇ. ಅದು ಬಿಟ್ಟರೆ ಕಟ್ಟಿಂಗ್ಸ್ ಮಾಡಬೇಕಾದ್ರೆ ಸ್ವಲ್ಪ ಪೌಡರ್ ಆಗಿ ಉದುರುತ್ತೆ. ಅದು ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿರುತ್ತೆ. ಆಚೆ ಕಡೆಯಿಂದ ತಂದು ತಿನ್ನೋದಕ್ಕಿಂತ ಹೋಮ್ ಮೇಡ್ ಎಷ್ಟು ಬೆಟರು. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೆ ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.